ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ರೆಸಿಪೀಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಉಪ್ಪಿಟ್ಟನ್ನು ಇಷ್ಟಪಡೋರಿಗಿಂತ ಹೇಟ್ ಮಾಡೋರ ಸಂಖ್ಯೆನೇ ಹೆಚ್ಚು. ಈ ರೀತಿ ಒಂದ್ಸಲ ಉಪ್ಪಿಟ್ಟು ಮಾಡಿ ನೋಡಿ, ಹೇಟ್ ಮಾಡೋರು ಕೂಡ ಪದೇ ಪದೇ ಉಪ್ಪಿಟ್ಟೇ ಬೇಕು ಅಂತ ಮಾಡಿಸ್ಕೊಂಡು ತಿಂತಾರೆ. ಹಾಗೆ ಕೊನೆಯಲ್ಲಿ ಒಂದು ವಿಶೇಷವಾದ ಪದಾರ್ಥ ಕೂಡ ಹಾಕಿದ್ದೀನಿ. ಸೊ ಏನು ಹಾಕಿದ್ದೀನಿ, ಹೇಗೆ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲೊಂದು ಪಾತ್ರೆಗೆ ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿದ್ದೀನಿ. ನೆಕ್ಸ್ಟ್ ಇದಕ್ಕೆ 2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿದ್ದೀನಿ. ನೀವು ಯಾವಾಗಲೇ ಉಪ್ಪಿಟ್ಟು ಮಾಡೋದಂತಾದರೂ ಅದಕ್ಕೆ ತುಪ್ಪ ಹಾಕಿ, ತುಪ್ಪನ ಮಿಸ್ ಮಾಡಬೇಡಿ. ತುಪ್ಪ ಹಾಕೋದ್ರಿಂದ ಒಂದು ವಿಶೇಷವಾದ ರುಚಿನೇ ಸಿಗುತ್ತೆ. ಎಣ್ಣೆ ತುಪ್ಪಕ್ಕಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಹಾಕ್ತಾಯಿದ್ದೀನಿ. ನಾನಿಲ್ಲಿ 2 ಕಪ್ ಆಗುವಷ್ಟು ಮೀಡಿಯಮ್ ರವೆನ ತೊಗೊಂಡಿದ್ದೀನಿ. ಸೊ ಆ ರವೆ ಅಳತೆಯಲ್ಲಿ ಇಲ್ಲಿ ಮಾಡ್ತಾಯಿದ್ದೀನಿ. ಕಡಲೆಬೇಳೆ ಒಂದು ಸ್ವಲ್ಪ ಕೆಂಪಾದಮೇಲೆ ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಜೊತೆಗೆ ಒಂದು 3ರಿಂದ 4 ಹಸಿಮೆಣಸು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಬೇರೆ ಯಾವ ವೆಜಿಟೇಬಲ್ಸ್ ಕೂಡ ಹಾಕ್ತಾ ಇಲ್ಲ, ಅಂದರೆ ಬೀನ್ಸ್, ಕ್ಯಾರೆಟ್ ಅವೇನು ಹಾಕ್ತಾ ಇಲ್ಲ. ಪ್ಲೈನಾಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ವೆಜಿಟೇಬಲ್ಸ್ ಹಾಕಿದ್ರೂ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ. ಆದರೆ ವೆಜಿಟೇಬಲ್ಸ್ ಇಲ್ಲದೇ ಕೂಡ ಹೇಗೆ ರುಚಿಯಾಗಿ ಉಪ್ಪಿಟ್ಟು ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈರುಳ್ಳಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ನಾನಿಲ್ಲಿ 1 ಟೊಮೆಟೊನ ಹಾಕ್ತಾಯಿದ್ದೀನಿ. ತುಂಬ ಜನ ಏನು ಮಾಡ್ತಾರೆ, ಉಪ್ಪಿಟ್ಟಿಗೆ ಟೊಮೆಟೊ ಹಾಕಲ್ಲ. ಬಟ್ ನೀವು ಒಂದು ಸಲ ಹಾಕಿ ನೋಡಿ, ಟೇಸ್ಟ್ ಹೇಗಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಟೊಮೆಟೊ ಒಂದು ಸ್ವಲ್ಪ ಸಾಫ್ಟಾಗಿ ಬೆಂದಮೇಲೆ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಟೊಮೆಟೊನ ನೀವು ಫುಲ್ಲು ಸಾಫ್ಟಾಗಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ರವೆನೂ ಇದರೊಟ್ಟಿಗೆ ಹುರಿಯೋದ್ರಿಂದ ಆಗ ಟೊಮೆಟೊ ಇನ್ನೂ ಕೂಡ ಚೆನ್ನಾಗಿ ಬೇಯುತ್ತೆ. ಈಗ ನಾನು ಇದಕ್ಕೆ ರವೆನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಮೀಡಿಯಮ್ ರವೆನ ತೊಗೊಂಡಿದ್ದೀನಿ. ಚಿರೋಟಿ ರವೆನೂ ಅಲ್ಲ, ಬನ್ಸಿ ರವೆನೂ ಅಲ್ಲ, ಮೀಡಿಯಮ್ ರವೆ. 2 ಕಪ್ ಆಗುವಷ್ಟು ಮೀಡಿಯಮ್ ರವೆನ ತೊಗೊಂಡಿದ್ದೀನಿ. ತುಂಬ ಜನ ಏನು ಮಾಡ್ತಾರೆ, ರವೆನೇ ಸಪ್ರೇಟಾಗಿ ಹುರಿದಿಟ್ಕೊತಾರೆ. ಅಂದರೆ ಎಣ್ಣೆ ತುಪ್ಪ ಏನೂ ಹಾಕ್ದೆ ಡ್ರೈ ಆಗಿ ಹುರಿದಿಟ್ಕೊತಾರೆ. ಆ ರೀತಿ ಮಾಡಿದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ಈ ರೀತಿ ತುಪ್ಪ ಅಥವಾ ಎಣ್ಣೆಲೇ ನೀವು ರವೆನ ಹುರಿದಾಗ ಅದರ ರುಚಿ ಕೂಡ ಹೆಚ್ಚಾಗುತ್ತೆ. ಈ ರೀತಿ ರವೆ ಹಾಕಿದ್ಮೇಲೆ ನೀವು ಆದಷ್ಟು ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ರವೆನ ಹುರ್ಕೋಬೇಕಾಗತ್ತೆ. ಒಂದು ವೇಳೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಇದು ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ರವೆನ ಹುರ್ಕೋಬೇಕು. ನೋಡಿ, ಇದು ಹುರಿತಾ ಬಂದಂಗೂ ಕೂಡ ಇದ್ರ ಕಲರು ಚೇಂಜ್ ಆಗುತ್ತೆ. ಹಾಗೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಉಪ್ಪಿಟ್ಟಂದರೆ ಎಲ್ಲರೂ ಕೂಡ ಅಯ್ಯೋ ಉಪ್ಪಿಟ್ಟ ಅಂತ ಹೇಳ್ತಾರೆ ಅಲ್ವಾ. ಒಂದು ಸಲ ಈ ಥರ ಮಾಡಿಕೊಟ್ಟು ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ನಾನು ಇದ್ರ ಜೊತೆಗೇ 2 ಕಪ್ ರವೆಗೆ 4 ಕಪ್ ಆಗುವಷ್ಟು ನೀರನ್ನು ಕೂಡ ಕುದಿ ಬರ್ಸ್ಕೊತಾ ಇದ್ದೀನಿ. ಇದಕ್ಕೆ ಕುದಿ ಬರ್ತಿರೋ ನೀರನ್ನೇ ಹಾಕಬೇಕು. ಈ ರೀತಿ ನೀರು ಹಾಕಿದ್ಮೇಲೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ರವೆನ ಚೆನ್ನಾಗಿ ಹುರಿದು ಹಾಗೆ ನೀರು ಕುದಿ ಬರ್ತಿರೋ ನೀರನ್ನು ಹಾಕಿದ್ರೆ ನಿಮಗೆ ಉಪ್ಪಿಟ್ಟು ಗಂಟಾಗಲ್ಲ. ತಕ್ಷಣವೇ ಈ ರೀತಿ ಗಟ್ಟಿಯಾಗಿ ಬರುತ್ತೆ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ ರವೆ ಕೂಡ. ಇದಕ್ಕೆ ಮಸಾಲ ಉಪ್ಪಿಟ್ಟು ಅಂತ ಕೂಡ ಹೇಳ್ಬೋದು, ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ. ನಾನಾಗಲೇ ಹೇಳಿದೆ ಅಲ್ವಾ, ಒಂದು ವಿಶೇಷವಾದ ಪದಾರ್ಥ ಕೂಡ ಹಾಕ್ತಾ ಇದ್ದೀನಿ ಅಂತ, ಅದುವೇ ತೆಂಗಿನಕಾಯಿ ತುರಿ. ನಾನಿಲ್ಲಿ 1 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕಿದ್ದೀನಿ. ಹಾಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ತುಂಬ ಜನಕ್ಕೆ ಗೊತ್ತಿರಲ್ಲ ಉಪ್ಪಿಟ್ಟಿಗೂ ತೆಂಗಿನಕಾಯಿ ತುರಿನ ಲಾಸ್ಟಿಗೆ ಹಾಕ್ಬೋದು ಅಂತ. ಒಂದು ಸಲ ಈ ರೀತಿ ಹಾಕಿ ನೋಡಿ, ನಿಮ್ಮ ಉಪ್ಪಿಟ್ಟಿನ ರುಚಿನೇ ಚೇಂಜ್ ಆಗೋಗುತ್ತೆ. ಯಾಕಂದರೆ ಅಷ್ಟು ಟೇಸ್ಟಿ ಆಗುತ್ತೆ ಈ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡೋದ್ರಿಂದ. ನಾನಿಲ್ಲಿ 2 ಕಪ್ ರವೆಗೆ 1 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಜಾಸ್ತಿ ಕೂಡ ತೊಗೋಬೋದು, ತುಂಬಾ ಚೆನ್ನಾಗಾಗುತ್ತೆ. ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ನಾವು ಇದನ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲರೂ ಹೇಟ್ ಮಾಡುವಂಥ ಉಪ್ಪಿಟ್ಟನ್ನು ಕೂಡ ಎಷ್ಟು ರುಚಿಯಾಗಿ ಮಾಡ್ಬೋದು ಅಂತ ನೋಡಿದ್ರಲ್ಲ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು.